Praise the Lord. Greetings to you all in the name of our Lord and Savior Jesus Christ. Today's Bible verse, Proverbs chapter 10, verse 29. The Lord protects honest people but destroys those who do wrong. ಜ್ಞಾನೋಕ್ತಿಗಳು 10ನೇ ಅಧ್ಯಾಯ 29ನೇ ವಚನ. ಯೆಹೋವನು ಸನ್ಮಾರ್ಗಿಗೆ ಆಶ್ರಯ, ಕೆಡುಕನಿಗೆ ನಾಶನ. ಇವತ್ತಿನ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಮ್ಮ ಯೆಹೋವ ದೇವರು ಸನ್ಮಾರ್ಗಿಗೆ ಆಶ್ರಯವಾಗಿದ್ದಾನೆ ಎಂಬುದಾಗಿ. ಯಾರು ಸನ್ಮಾರ್ಗದಲ್ಲಿ ನಡೆಯುತ್ತಾರೋ, ಯಾರು ಒಳ್ಳೆ ಮಾರ್ಗದಲ್ಲಿ ನಡೆಯುತ್ತಾರೋ, ಯಾರು ಯಥಾರ್ಥರಾಗಿ ಜೀವಿಸ್ತಾರೋ ಅಂಥವರಿಗೆ ದೇವರು ಆಶ್ರಯ ಕೋಟೆಯಾಗಿದ್ದಾನೆ, ಬಲವಾದ ಬಂಡೆಯಾಗಿದ್ದಾನೆ. ದೇವರ ವಾಕ್ಯದಲ್ಲಿ ಹೇಳುವ ಪ್ರಕಾರ ಯೆಹೋವನ ಕ್ರಮವು ನಿರ್ದೋಷಿಗೆ ಆಶ್ರಯವಾಗಿದೆ. ಪ್ರಿಯರೇ, ಯಾರು ನಿರ್ದೋಷವಾಗಿ ನಡೆಯುತ್ತಾರೋ ಅಂಥವರಿಗೆ ದೇವರು ಆಶ್ರಯವನ್ನು ಕೊಡುವಾತನಾಗಿದ್ದಾನೆ. ಆದರೆ ಕೆಟ್ಟದ್ದನ್ನು ಮಾಡುವವರಿಗೆ ನಾಶನ ಉಂಟಾಗುತ್ತದೆ ಎಂದು ದೇವರ ವಾಕ್ಯ ಇವತ್ತು ನಮಗೆ ತಿಳಿಸಲ್ಪಡ್ತಾ ಇದೆ. ಪ್ರಿಯರೇ, ಯೆಹೋವನ ಮಾರ್ಗವು ನೀತಿವಂತರಿಗೆ ಬಲವಾದ ಕೋಟೆಯಾಗಿದೆ. ಆದುದರಿಂದ ನನ್ನ ಪ್ರಿಯ ದೇವಜನರೇ, ಇಂದು ನೀವು ಕರ್ತನ ಬಳಿಗೆ ಬನ್ನಿರಿ. ಕರ್ತನು ನಿಮ್ಮನ್ನು ತನ್ನ ಹಸ್ತ ಹಿಡಿದು ನಡೆಸುವಾತನಾಗಿದ್ದಾನೆ. ಕೀರ್ತನೆ 25:12 ನಾವು ನೋಡುತ್ತೇವೆ, ಯೆಹೋವನು ತನ್ನ ಮಾರ್ಗವನ್ನು ಉಚಿತವಾಗಿ ಬೋಧಿಸುವನು ಎಂಬುದಾಗಿ. ಹೌದು, ನಾವು ಯಥಾರ್ಥತೆಯಿಂದ ಜೀವಿಸುವಾಗ, ನಿರ್ದೋಷಿಗಳಾಗಿ ಜೀವಿಸುವಾಗ, ಸನ್ಮಾರ್ಗದಲ್ಲಿ ನಡೆಯುವಾಗ ಕರ್ತನು ತನ್ನ ಮಾರ್ಗವನ್ನು ನಮಗೆ ತಿಳಿಸಿಕೊಡುವಾತನಾಗಿದ್ದಾನೆ. ಉಚಿತವಾಗಿ ತನ್ನ ಮಾರ್ಗವನ್ನು ನಮಗೆ ಬೋಧಿಸುವಾತನಾಗಿದ್ದಾನೆ. ಜೆಫನ್ಯ 3:15 ನಾವು ನೋಡುತ್ತೇವೆ, ಇಸ್ರಾಯೇಲ್ ಅರಸನಾದ ಯೆಹೋವನು ನಿನ್ನ ಮಧ್ಯದಲ್ಲಿದ್ದಾನೆ ಎಂಬುದಾಗಿ. ಯೆಶಾಯ 12:6ನೇ ವಚನದಲ್ಲಿ ನಾವು ನೋಡುತ್ತೇವೆ, ಇಸ್ರಾಯೇಲ್ರ ಸದಮಲ ಸ್ವಾಮಿ ನಿನ್ನ ಮಧ್ಯದಲ್ಲಿ ಮಹತ್ತಾಗಿದ್ದಾನಷ್ಟೇ ಎಂಬುದಾಗಿ. ಹೌದು, ಈ ಎರಡೂ ವಾಕ್ಯದಲ್ಲಿ ನಾವು ನೋಡ್ತೇವೆ, ನಮ್ಮ ಕರ್ತನಾದ ಯೆಹೋವನು ನಮ್ಮ ಮಧ್ಯದಲ್ಲಿದ್ದಾನೆ. ಹೌದು ನನ್ನ ಪ್ರಿಯ ದೇವಜನರೇ, ದೇವರು ಇಂದಿನಿಂದ ಸದಾ ಕಾಲಕ್ಕೂ ನಿನ್ನ ಮಧ್ಯದಲ್ಲಿ ಇರುವಾತನಾಗಿದ್ದಾನೆ. ಮತ್ತಾಯ 22:16 ಕೂಡ ನಾವು ನೋಡ್ತೇವೆ, ಯೇಸು ಸ್ವಾಮಿ ದೇವರ ಮಾರ್ಗವನ್ನು ಸತ್ಯವಾಗಿ ಬೋಧಿಸುವವನಾಗಿದ್ದಾನೆ ಎಂಬುದಾಗಿ. ಹೌದು, ನೀವು ಆತನ ಮಾರ್ಗದಲ್ಲಿ ನಡೆಯುವಾಗ, ಸನ್ಮಾರ್ಗಿಗಳಾಗಿ ಜೀವಿಸುವಾಗ ಯೆಹೋವನು ತನ್ನ ಮಾರ್ಗವನ್ನು ನಿಮಗೆ ಬೋಧಿಸುವಾತನಾಗಿದ್ದಾನೆ. ಮುಂದೆ ಏನು ಮಾಡಬೇಕು ಎಂಬುದಾಗಿ ನಿಮಗೆ ಮಾರ್ಗ ತಿಳಿಯದೇ ಇರುವಾಗ ಕರ್ತನ ಬಳಿಗೆ ಬನ್ನಿರಿ. ದೇವರ ವಾಕ್ಯವನ್ನು ಓದಿರಿ. ದೇವರು ತನ್ನ ವಾಕ್ಯದ ಮೂಲಕವಾಗಿ ನಿಮಗೆ ಮಾತನಾಡಲಿಕ್ಕಿದ್ದಾನೆ. ನೀವು ಮಾಡಬೇಕಾದ ಕಾರ್ಯವನ್ನು ತಿಳಿಸಿಕೊಡಲಿಕ್ಕಿದ್ದಾರೆ. ನೀವು ಹೋಗಬೇಕಾದ ಮಾರ್ಗವನ್ನು ದೇವರು ನಿಮಗಾಗಿ ಸಿದ್ಧ ಮಾಡುವಾತನಾಗಿದ್ದಾನೆ. ನೀವು ಏನು ಮಾಡಬೇಕು ಎಂಬುದಾಗಿ ಚಿಂತಿಸದೆ ಕರ್ತನ ಬಳಿ ಬನ್ನಿರಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿ ತಂದೆಯೇ. ನೀವು ಮಾರ್ಗವನ್ನು ತೋರಿಸುವಾತನಾಗಿದ್ದೀರಿ ದೇವ, ಸ್ತೋತ್ರ. ಸನ್ಮಾರ್ಗಿಗಳಿಗೆ ಆಶೆ ಕೊಡುವಾತನು ನೀವು ಆಗಿದ್ದೀರಿ ತಂದೆಯೇ, ಅದಕ್ಕಾಗಿ ಸ್ತುತಿ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ಇಂದಿನ ವಾಕ್ಯದಂತೆ ದೇವ, ನೀವು ನಮಗೆ ಮಾರ್ಗದರ್ಶನವನ್ನು ನೀಡ್ರಿ ಕರ್ತನೆ. ವಿಶೇಷವಾಗಿ ಎಲ್ಲ ಯವನಸ್ಥ ಮಕ್ಕಳಿಗೋಸ್ಕರ ನಿನ್ನ ಪಾದದಲ್ಲಿ ಬರುತ್ತೇನೆ ಸ್ವಾಮಿ. ಅವರೆಲ್ಲರನ್ನ ಆಶೀರ್ವಾದ ಮಾಡು ತಂದೆಯೇ. ಅವರೊಟ್ಟಿಗೆ ನೀನು ಮಾತನಾಡು ಕರ್ತನೆ. ನಿನ್ನ ಮಾರ್ಗವನ್ನು ಅವರಿಗೆ ತೋರಿಸು ಕರ್ತನೆ. ಅವರು ಇಷ್ಟು ದಿವಸಗಳವರೆಗೆ ಕತ್ತಲೆಯಲ್ಲಿ ಜೀವಿಸುತ್ತಾ ಇರಬಹುದು, ಶೋಧನೆಯ ಹಾದಿಯಲ್ಲಿರಬಹುದು ದೇವರೇ, ಆದರೆ ಇಂದಿನಿಂದ ದೇವ ಅವೆಲ್ಲವುಗಳನ್ನು ತೆಗೆದುಹಾಕಪ್ಪ. ಶೋಧನೆಯಿಂದ ಹೊರಗೆ ಬರಲಿಕ್ಕೆ ಸಹಾಯ ಮಾಡ್ರಿ. ಕತ್ತಲೆ ಜೀವಿತವನ್ನು ಬಿಟ್ಟು ಹೊರಗೆ ಬರಲಿಕ್ಕೆ ಸಹಾಯ ಮಾಡ್ರಿ. ಇದುವರೆಗೆ ಅವರು ಅನುಭವಿಸಿದ ವಿಫಲತೆ ಇನ್ನು ಮುಂದೆ ಬೇಡ ಕರ್ತನೆ. ನೀನು ಅವರನ್ನು ಆಶೀರ್ವಾದ ಮಾಡು. ನಿಮ್ಮ ಪವಿತ್ರಾತ್ಮನಿಂದ ಅಭಿಷೇಕ ಮಾಡು ಕರ್ತನೆ. ಇಂದಿನಿಂದ ದೇವ ನಿಮ್ಮ ದರ್ಶನದ ಮೂಲಕ ಅವರೊಟ್ಟಿಗೆ ಮಾತನಾಡ್ರಿ, ಕನಸಿನ ಮೂಲಕ ಅವರೊಟ್ಟಿಗೆ ಮಾತನಾಡ್ರಿ ಸ್ವಾಮಿ. ಅವರು ಮಾಡಬೇಕಾದ ಕಾರ್ಯವನ್ನು ತೋರಿಸಿಕೊಡು ಸ್ವಾಮಿ. ನಿಮ್ಮ ಮಾರ್ಗದರ್ಶನವನ್ನು ಅವರಿಗೆ ನೀಡಿ ನಡೆಸಬೇಕಾಗಿ ಎಲ್ಲ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.